ಕಾಲೇಜಿಗೆ ಬರಲಿ ಅಂದ್ರೆ ಹುಡುಗಿಯರು ನೋಡಕ್ ಬರ್ತಾರೆ ಇವರಿಬ್ರು. ಬೆಳಿಗ್ಗೆ ಏನೋ ಇಲ್ಲಂದ್ರು 10 ಗಂಟೆಗೆ ಬಂದನಿ. ಇವಾಗ ಹೊಂಟಿದ್ದು ಮಾತ್ರ 12:30. ಏನು ಮೀಟಿಂಗು ಏನು ಯಪ್ಪ, ನನ್ನ ಜೀವನದಾಗ ನೋಡಿಲ್ಲ ಈ ಥರ ಮೀಟಿಂಗ್. ಕೋಳಿ ಮಕ್ಕಳು ನಮ್ಮ ದೋಸ್ತರ ಬಾಳೆ ಅಂತ ಹೇಳಿ ಬಸ್ ಹೋಗ್ಬಿಟ್ಟಾರ ನೋಡಿ. ಗಾಡಿ ಹತ್ತನಿ, ಗಾಡಿಯಾಗ ಎಣ್ಣೆನೇ ಇಲ್ಲ, ಪೆಟ್ರೋಲೇ ಇಲ್ಲ, ಪೆಟ್ರೋಲೇ ಇಲ್ಲ. ಸೊ ಬಂದೆ ಪೆಟ್ರೋಲ್ ಬಂಕಿಗೆ, ಅಲ್ಲಿ ಬರ್ತಾನೆ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕ್ಬಿಟ್ಟ. ನಾವು ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬೆಳಗ್ಗೆ ಎದ್ದು ಉಟ್ಲಿ ಜಳಕ ಮಾಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ನಾಷ್ಟ ಮಾಡಿ ಕಾಲೇಜ್ಗೆ ಹೊಂಟಿದ್ದೆ. ಸೊ ಇದು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋಗಿ ಕ್ಲಾಸ್ ಏನು ನಡೆಯತ್ತಿಲ್ಲ, ಇನ್ನು ಹಾಲಿಡೇಸ್ ಐತಿ, ಇನ್ನು ರಜೆ ಇನ್ನೂ ಮುಗ್ದಿಲ್ಲ. ಸೊ 1ನೇ ತಾರೀಕ್ಲಿಂದ ಕಾಲೇಜಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಹೋಗೋದಿಲ್ಲ. ನೋಡಿದೆ ಎಲ್ಲರ ಫ್ರೆಂಡ್ಸ್ ಸೇರ್ತಾರೆ ಅವಾಗ ಹೋಗೋದು. ಸೊ ಇವಾಗ ಕಾಲೇಜಿಗೆ ಏನಕ್ಕೆ ಹೊಂಟಾನಂತಂದ್ರೆ ಕಾಲೇಜ್ ಫೀಸ್ ತುಂಬಬೇಕಾಯ್ತು. ಸೊ ಹಾಗಾಗಿ ಕಾಲೇಜ್ ಫೀಸ್ನ ತುಂಬಾಕಂತ ಹೊಂಟಾನೆ. ಆದರೆ ಇವತ್ತು ಫೀಸ್ ತುಂಬುವುದಿಲ್ಲ, ಕಾಲೇಜಿಗೆ ಹೊಂಟಿದ್ದೆ. ಯಾಕಂದ್ರೆ ಫೀಸ್ ಸ್ವಲ್ಪ 1 ಮಂತ್ ಎಕ್ಸ್ಟೆಂಡ್ ಮಾಡತ್ತೀನಿ. ಹೇಳಿದ ಬಿಟ್ಲೆ ಪಟ್ನ ಕಟ್ಟಾಕಂಕರು ಮನೇಲಿ ಒಪ್ಪಲಿಲ್ಲ, ನಾನು ಒಪ್ಪೋದಿಲ್ಲ. ಅದಕ್ಕೆ ಹೇಳಿದ ಬಿಟ್ಲೆ ಸಟ್ ಕಟ್ಟಾಕಂತಂದು ಅದಕ್ಕೆ ಈಗ ಹೋಗಿ ನಮ್ಮ ಪ್ರಿನ್ಸಿಪಾಲ್ ಕಡೆ ಒಂದು ಲೆಟರ್ ಬರ್ಕೊಂಡು ಬ್ಯಾಗ್ನ ಐತೆ ಲೆಟ್ರ್. ಆ ಲೆಟ್ರ್ ತೊಗೊಂಡೋಗಿ ಅವ್ರ ಕೈ ಕೊಟ್ಟು ಅದಕ್ಕೊಂದು ಸೈನ್ ತೊಗೊಂಡು ನೆಕ್ಸ್ಟ್ ಮಂತ್ ತುಂಬ್ತಾನೆ ಅಂತೇಳಿ ಪರ್ಮಿಷನ್ ಲೆಟ್ರ್ ಅದು. ಅವ್ರಿಗೆ ಹೋಗಿ ಅದೊಂದು ಸೈನ್ ಕೊಟ್ಟು ಮತ್ತು ನಮ್ಮ HOD ಅಥವಾ ಮೆಂಟರ್ ಇಬ್ಬರದು ಬೇಕಂತಂದ್ರೆ ಮತ್ತು ಅವ್ರಿಬ್ಬರದು ಮಾಡಿಸ್ಕೊಂಡು ಫೈನಲಾಗಿ ನಮ್ಮ ಮೆಂಟರ್ ಕೈ ಕೊಡ್ಬೇಕು. ಅದನ್ನು ಇಷ್ಟು ಮಾಡಿದ್ರೆ ಅಷ್ಟೇ ಅದು ಎಕ್ಸ್ಟೆಂಡ್ ಆಕೈತಿ, ಇಲ್ಲ ಅಂತಂದ್ರೆ ಕನ್ಸಿಡರ್ ಮಾಡೋಂಗಿಲ್ಲ ಇವ್ರು ಅಡ್ಮಿಷನ್ ಅಂತಂದು. ಈಗ 10-20 ಆಗೈತಿ, 30ನೇ ತಾರೀಕಿನ ಒಳಗೆ ಅಂತ ಹೇಳಿದ್ರು ಅವರು. ಇಷ್ಟೊಳಗೆ ತುಂಬಕ್ಕೆ ನೀವು ಅಂತಂದು. ಸೊ ಅದಕ್ಕೆ ಹೋಗೇ ಬಂದ್ಬಿಡೋಣ ಅಂತ. ನಾಳೆ 30, ಇವತ್ತು 29 ತಾರೀಕು, ಇವತ್ತು ಹೋಗೇ ಬರೋಣ ತಡಿ ಅಂತಂದು ಈಗ ಕಾಲೇಜಿಗೆ ಹೊಂಟಿದ್ವಿ. ನೋಡೋಣ ಅಲ್ಲಿ ಹೋಗಿ ನಮ್ಮ ದೋಸ್ತರು ಯಾರು ಬಂದಾರಲ್ಲ ಅಂತಂದು ಬಡಿಸಿ ಮಕ್ಕಳು ಒಬ್ಬರು ಬಂದಿರೋಂಗಿಲ್ಲ ಬಂದಿದ್ದೆ ನನಗೆ. ಸೊ ಇವಾಗ ಹೋಗೋಣ, ನಾನು ಹೋಗಿ ನಮ್ಮದು ಪ್ರೊಸೀಜರ್ ಏನೇನೈತೆ ಮುಗಿಸ್ಕೊಂಡು ಜಲ್ದಿ ಹೊಳಬೇಕು ಮನೆಗೆ ಬಂದು ಮತ್ತು ಒಟ್ಟು ಸ್ವಲ್ಪ ಕೆಲಸ ಅದವು, ಇಲ್ಲೇ ನಿಂದ್ರು ಬೇಡ ಟೈಮ್ ಪಾಸ್ ಮಾಡೋದು. ಸೊ ಇವಾಗ ಲೇಟ್ ಮಾಡೋದು ಬೇಡ, ಹೋಗೋಣ ಕಾಲೇಜ್ಗೆ. ನಮ್ಮ ಪ್ರಿನ್ಸಿಪಾಲ್ ಬಂದಾರಿಲ್ಲ ಫಸ್ಟ್ ನೋಡ್ಬೇಕು. ಇವಾಗ ಹೋಗೋಣ ಬರ್ರಿ ಕಾಲೇಜ್. Love me, Matthew? I do. Honestly? Yes. Secretly, but honestly. No more secrets. Here I am. Making up. ಗೈಸ್, ಫೈನಲಿ ಈಗ ರೀಚ್ ಆಗ್ಯಾವ ಕಾಲೇಜ್ಗೆ. ಸೀದಾ ಈಗ ಒಳಗೆ ಹೋಗೋಣ. ಪ್ರಿನ್ಸಿಪಾಲ್ ಸರ್ ಬಂದಾರಿಲ್ಲ ನೋಡ್ಬೇಕು ಮೊದ್ಲು. ಒಂದು ವೇಳೆ ಬಂದಾರಂದ್ರೆ ಹೋಗೋದು, ಸೈ ಮಾಡ್ಸ್ಕೊಂಡು ಬರೋದು. ಫಸ್ಟ್ ಸರ್ ನೋಡ್ತಾನೆ, ಅಲ್ಲಿ ಹೋಗಿ ವಿಡಿಯೋ ಏನು ಮಾಡೋದಿಲ್ಲ ಪ್ರಿನ್ಸಿಪಾಲ್ ಸರ್ ಮೊದಲು ಅವರು, ಮತ್ತು ಗೊತ್ತಾದ್ರೆ ಬೈದಿದ್ದಾರೆ. ಸೊ ಇವಾಗ ಒಳಗೆ ಹೋಗೋಣ. ಸರ್ ಇದ್ರಂದ್ರೆ ಸೈ ಮಾಡಿಸ್ತಾನೆ, ಮುಂದಿನ ಬೇಕಾದ್ರೆ ವಿಡಿಯೋ ಮಾಡ್ತಾನೆ. ಫುಲ್ ನೋಡ್ರಿ, ಸ್ಕಿಪ್ ಮಾಡಿಬಿಡ್ರಿ. ಬನ್ನಿ ಹೋಗೋಣ ಒಳಗೆ. A few moments later. ಇಲ್ಲಿ ಬರ್ತಾರೆ ನೋಡ್ರಿ ಇಬ್ರು. ಒಬ್ರು ಲೆಟರ್ ತೊಗೊಂಡು ಇನ್ನೊಬ್ಬ ಕಾಲೇಜಿಗೆ ಬರಲಿ ಅಂದ್ರೆ ಹುಡುಗಿಯರು ನೋಡಕ್ ಬರ್ತಾರೆ ಇವರಿಬ್ರು. A few minutes later. ಗೈಸ್, ಫೈನಲಿ ಸೈ ಆತ ಮಾಡಿಸ್ಕೊಂಬಂದೆ. ಬೆಳಿಗ್ಗೆ ಏನೋ ಇಲ್ಲಂದ್ರು 10 ಗಂಟೆಗೆ ಬಂದನಿ. ಇವಾಗ ಹೊಂಟಿದ್ದು ಮಾತ್ರ 12:30. ಅಷ್ಟೊಂದು ನಿಂತು ಸೈ ಮಾಡಿಸ್ಕೊಂಡು ಬಂದೆ. ಏನು ಮೀಟಿಂಗು ಏನು ಯಪ್ಪ, ನನ್ನ ಜೀವನದಾಗ ನೋಡಿಲ್ಲ ಈ ಥರ ಮೀಟಿಂಗ್. ಸೊ ಫೈನಲಿ ಒಟ್ಟು ಸೈ ಆತಲ್ಲ, ಟೈಮ್ ಕೊಟ್ಟರೆ ಹೋದೆ. ನಮ್ಮ ಮೆಂಟ್ರ್ ಕಡೆ ಏನು HOD ಸೈ ಏನು ಕೇಳಿಲ್ಲ, ಸೀದಾ ಹೋದೆ ಮೆಂಟ್ರ್ ಕೈಗೆ ಕೊಟ್ಟೆ. ಅವನು ಅವರು ಸ್ವಲ್ಪ ಕೇಳಿದರೆ ಏನೇನು ಆಗ್ತೇನಿಲ್ಲ ಅಂತಂದು. ಸೊ ಅವ್ರಿಗೆ ಒಟ್ಟು ಹೇಳಿದೆ. ಇವಾಗ ಮನೆಗೆ ಹೋಗತ್ತಾನೆ. ನೋಡ್ರಿ ಮಳೆ ಮಾತ್ರ ಫುಲ್ ಜೋರಿತ್ತು, ಆದರೆ ಈಗ ಕಡಿಮೆ ಆಗೈತಿ. ಸೊ ಎಲ್ಲ ಅಷ್ಟೆಲ್ಲ ಹಸಿ ಆಗೈತಿ ಆಲ್ಮೋಸ್ಟ್ ಅಲ್ಲ. ನಾವು ಈಗ ಹೋಗೋಣ, ಸೀದಾ ಮನೆಗೆ ಹೋಗ್ಬೇಕೀಗ. ಎಲ್ಲಿ ನಿಂದ್ರಂಗಿಲ್ಲ, ಒಂದು ವಿಡಿಯೋ ಅಪ್ಲೋಡ್ ಮಾಡತ್ತಿದ್ದೆ ಇಲ್ಲಿ 5G ನೆಟ್. ಸೊ ಅದಕ್ಕೆ ಸ್ವಲ್ಪ ನಿಂತು ಒಂದೆರಡು ಮೂವಿ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಈಗ ಹೋಗೊಂಬರಿ ಮನೆಗೆ. A few inches later. ಇಲ್ಲಿ ಮಳೆ ಕಡೆ ಆಗತ್ತೆ. ಈಗ ಮಳೆ ಕಟ್ತಿದ್ದಕ್ಕೆ ನಮ್ಮ ದೋಸ್ತರು ನಿಂದಿರಲಿಲ್ಲ, ಹಂಗೆ ಹೋಗ್ಬಿಟ್ರು ಮುಂದವ್ರು. ಈಗ ಅಲ್ಲಿ ಹೋಗಿ ಅದು ಹೋಗಿ ಅಂತಕ್ಕೆ ನಿಂತಾರೆ. ಈಗ ಮಳೆ ಸಂಬಂಧ ಬಾಲಿ ಅಲ್ಲಿ ಮಠ ಬಿಡು ಅಂತಂತಂದು ಈಗ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಈಗ ನಾನು ಮನೆಗೆ ಈಗ ಅಲ್ಲಿ ನಿಂತಾರೆ ಅವರು, ಖಾಲಿ ನಾನು ನಿಂದ್ರದ್ದು ಯಾಕೆ ಹೋಗೊಂಬರ್ರಿ. ಈಗ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿ ಊರಿಗೆ ಅವ್ರನ್ನ ಬಿಟ್ಟು ಹೋಗ್ಬೇಕು. ನಾನು ಮುಂದೆ ಹೋಗೊಂಬರ್ರಿ ಹೋಗೋಣ. 6 hours later. ಇಲ್ಲೇ ನಮ್ಮ ದೋಸ್ತರು ನೋಡ್ಕೊಂಡು ಇಲ್ಲಿ ಬ್ರಿಡ್ಜ್ ಕಡೆ ಬಂದಿದ್ದೆ, ಊರವ್ರ ಕಡೆ. ನಮ್ಮ ದೋಸ್ತರ ಬಾಲೆ ಅಂತ ಹೇಳಿ ಬಸ್ ತೊಗೊಂಡು ಹೋಗ್ಬಿಟ್ಟಾರ ನೋಡಿ. ನಮ್ಮ ದೋಸ್ತರು ಏನು ಮಾಡ್ತಿದ್ದೀವಿ ತೊಗೊಂಡು ನಾವು ಅವ್ರು ಹುಡುಕು ಅಂತ. ನಮ್ಮ ದೋಸ್ತರು ಮಳೆ ಅವಕಾರ ಅಂತೇಳಿ ನಾನು ಗಾಡಿ ತೊಗೊಂಡು ಅವ್ರಿಗೆ ಮಠ ಬಿಟ್ಟು ಬಂದ್ರೆ ಅದನ್ನು ನಾ ಮಾಡೀನಿ. ಆದರೆ ಬರಂಗೆ ಹೇಳಿ ಬಸ್ ಸಿಕ್ಕಲಿ ಹೋಗ್ಯಾವೆ ಅಂತ ಕೇಳ್ಬಿಟ್ರೆ ನೋಡಿ. ಇಂಥ ದೋಸ್ತರು ಅದಾರಲ್ಲ ಇವ್ರು.
ಹೋಗಿ ಮತ್ತು ಬೆಳಗೂರಿಗೆ ಏನು ಕೆಲಸ ಅಂತಂದ್ರೆ ಅಲ್ಲೇ ಹೋದ್ಮೇಲೆ ತೋರಿಸ್ತೀನಿ ನಮ್ಮ ಅಜ್ಜಾರು ಕರ್ಕೊಂಡು ಹೋಗ್ಬೇಕು ಗಾಡಿ ತೊಗೊಂಡು ಕಾರ್ ಅಥವಾ ಬೈಕ್ ತೊಗೊಂಡು ನೋಡಿ ಮಾಡಿದಾಗ ಕಾರ್ ತೊಗೊಂಡು ಹೋಗ್ಬೇಕು. ಇವಾಗ ಊಟ ಮಾಡ್ಬೇಕು ಏನಾರ ಒಂದು ಲೈಟಾಗಿ ಸ್ನ್ಯಾಕ್ಸ್ ಗಟ್ಟಿ ಏನಾರ ಒಟ್ಟು ತಿಂದು ಮನೆಗೆ ಹೋಗೋದು. ಈಗ ಒಂದೆರಡು ಮೂವಿ ಡೌನ್ಲೋಡ್ ಮಾಡ್ಕೊಂಡಿನಿ, ಅಲ್ಲಿ ಹೋಗಿ ಕ್ಲಾಸ್ ಅಂತ ಮೂವಿ ನೋಡೋಕೆ ಬರುತ್ತೆ. ಮತ್ತು ಒಂದು ವಿಡಿಯೋ ಒಂದು ಎಡಿಟ್ ಮಾಡಿದ್ದೆ ಅಪ್ಲೋಡ್ ಮಾಡಾಕತ್ತೀನಿ ಈಗ. ಸೊ ಅದ್ರ ಸಂಬಂಧ ಸ್ವಲ್ಪ ಇಲ್ಲೇ ನಿಂತಂಗೆ ಹೊರೋರಾಗ ಅಂದ್ರೆ ಬೈಸಿ ಐತಲ್ಲ ನೆಟ್ ಚೆಕ್ ಹೋಗೋದು ಬಿಡೋದು ಜಲ್ದಿ ಅದನ್ನ ಮುಗಿಸ್ಕೊಂಡು ಒಂದೆರಡು ವಿಡಿಯೋ ಡೌನ್ಲೋಡ್ ಇಟ್ಟಾಗಿ ಒಂದೆರಡು ಮುಗಿಸ್ಕೊಂಡು ಸೀದಾ ಊರಿಗೆ ಹೋಗೋದು ಈಗ. ಮತ್ತು ಸ್ವಲ್ಪ ನಾನು ಪರ್ಸ್ನಲ್ ಒಂದಿಟ್ಟು ಕೆಲಸ ಅದಾವೆ. ಪರ್ಸ್ನಲ್ ಅಂದ್ರೆ ಏನೇನೋ ಯೋಚನೆ ಮಾಡಬೇಡ್ರಿ, ಬೇರೆ ಸ್ವಲ್ಪ ಕೆಲಸ ಅದಾವೆ, ಅವನ್ನೊಂದೆರಡು ಮುಗಿಸ್ಕೋಬೇಕು. ಆದರೆ ಇವತ್ತು ಮುಗಿಯಂಗಿಲ್ಲ, ಸ್ವಲ್ಪ ಟೈಮ್ ಬೇಕಂತ. ಸೊ ಇವಾಗ ಊಟ ಮಾಡೋದು ಏನಾರು ಬೇಕರಿಗೆ ಹೋಗಿ ಏನಾರು ತಿಂದು ಪಾಪ್ಸ್ ಗಿಪ್ಸ್ ಏನಿಲ್ಲ. ಇವತ್ತು ಮೊದಲು ಕಾರ್ ಹೊಡಿವಿ, ಬೂಟ್ಲು ಹೊಡಿತಾರೆ ಮನ್ಯಾಗ ಅಂತ ಕೆಲಸ ಮಾಡಿದ್ರೆ. ಸೊ ಇವಾಗ ಏನಾರು ಲೈಟಾಗಿ ಏನಾರ ಕ್ರೀಮ್ ಬನ್ನ ಈ ಥರ ಏನಾರು ತಿಂದು ತೊಗೊಂಬರ್ರಿ. A few moments later. ಸ್ನ್ಯಾಕ್ಸ್ ಅಂತಂದ್ರೆ ಒಂದು ಲಪಡ ತಿಂದು ಬಂದೆ. ಇಲ್ಲಿ ಗಾಡಿ ಹತ್ತನಿ, ಗಾಡಿಯಾಗ ಎಣ್ಣೆನೇ ಇಲ್ಲ, ಪೆಟ್ರೋಲೇ ಇಲ್ಲ, ಪೆಟ್ರೋಲೇ ಇಲ್ಲ. ಸೊ ಬಂದೆ ಪೆಟ್ರೋಲ್ ಬಂಕಿಗೆ, ಅಲ್ಲಿ ಬರ್ತಾನೆ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕ್ಬಿಟ್ಟ. ನಾವು ಹಂಗೆ ಹೋಗಿ ಕೇಳ್ತಾನೆ, ಇಲ್ಲೂ ಪೆಟ್ರೋಲ್ ಇಲ್ಲ, 1 ಲೀಟ್ರ್ ಇದ್ರೆ ಹಾಕು ಅಂತ ಹೇಳಿದೆ ಅವಂಗೆ, ಪೆಟ್ರೋಲ್ ಇಲ್ಲ ಅಂದ. ಸೊ ನಮ್ಮ ಗಾಡಿ ಮಾತ್ರ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡಿ. ನೋಡ್ರಿ ಮೀಟ್ರ್ ಪೆಟ್ರೋಲ್ ಹಾಕ್ಸಿದೆ. ಅದು ಎಲ್ಲಿ ಹಾಕ್ಸಿದೆ ಅಂದ್ರೆ ಇಲ್ಲೇ ಶಿವಶಕ್ತಿ ಧಾಮದ ಅಂತ ನಮ್ಮ ವರೂರ್ಲಿಂದ ಹಿಡಿದೈತೆ ಹೊರಗೆ. ಶಿವಶಕ್ತಿ ಧಾಮ ಮಠ ಅಂದ್ರೆ 1 ಕಿಲೋಮೀಟ್ರ್. ಅಲ್ಲಿದ್ದಲ್ಲಿ ಒಂದು ಪೆಟ್ರೋಲ್ ಬಂಕ್ ಐತಿ ಗ್ರೀನ್ ಕಲರ್. ಸೊ ಅಲ್ಲಿ ಬಂದೆ ಹಾಕ್ಸಿದೆ ಪೆಟ್ರೋಲು. ಇವಾಗ ಇನ್ನೊಂದು ರೂಟಿಗೆ ಹೊಂಟಾನೆ ಬೇರೆ ಕಡೆ. ನಾವು ಇವಾಗ ಹೋಗ್ತಿರೋದು ಮತ್ತು ಬೇರೆ ರೂಟ್ ಇದೆ ಇದು. ಮತ್ತು ಹಿಂಗೆ ಅಗಡಿ ಅರಳಿಕಟ್ಟಿ ಈ ಥರ ಹಿಂಗೆ ಹೋಗ್ತೀವಿ ರೂಟ್. ಆದ್ರೆ ಒಂದು 2 ಸತ ಹೋಗಿ ನಾನು 2 ಸತ ಹೋಗಿನಿ. ಆದರೂ ಇನ್ನೂ ರೂಟ್ ನೆನಪು ಉಳಿದಿಲ್ಲ. ಆದರೆ ಹಂಗೆ ಕೇಳ್ಕೊಂಡು ಹೋಗೋದು ಅರಳಿಕಟ್ಟೆಯಲ್ಲಿ ಬರುತ್ತೆ ಅಂತ ನಿಮಗೆಲ್ಲ. ಸೊ ಇವಾಗ ನಾನು ಹಾಕ್ಸಿರೋ ಪೆಟ್ರೋಲ್ ಬಂಕ್ ಇಲ್ಲಿ ನೋಡ್ರಿ, ಇಲ್ಲೇ ಗ್ರೀನ್ ಕಲರ್. ಈ ಪೆಟ್ರೋಲ್ ಬಂಕ್ನೇ ಇವಾಗ ಹಾಕಿಸ್ಕೊಂಡು ಸೀದಾ ಈಗ ಮನೆ ಕಡೆ ಹೋಗೋದು. ಮನೆಗೆ ಹೋಗಿ ಮತ್ತು ಮುಂದಿನ ಕೆಲಸ ಐತಿ ಅದನ್ನು ನೋಡ್ಕೊಳ್ಳೋದು. ಇವಾಗ ಹೋಗೋಣ ಬರ್ರಿ, ಭಾಳ ಲೇಟ್ ಆತ ಟೈಮು. ಅದ್ರಾಗ ಅವನು ಮಳೆಗೆ ಎಲ್ಲಿ ಸಿಗ್ತಾನೆ ಅಂತ ಹೆದರಿಕಿತ್ತು. ಆದರೆ ಮಳೆ ಏನು ಬರಲಿಲ್ಲ, ಮಾಡ ಸರಿತು. ಆದರೆ ಅವನು ನಾವು ಹೋದಾರ್ಯಾಗ ಮಾತ್ರ ಫುಲ್ ಮಾಡೈತಿ ಈಗ. ಸೊ ಇಂದ್ರ ಬೇಡ, ಮತ್ತು ಮಳೆ ಸಿಕ್ಕಿಕೆ ಹೋಗೋಣ ಬರ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.